ಇನ್ನು ಜೋಡಿಗಳಂತ ಅಂದಾಗ ನೀವಿಬ್ರು ಮತ್ತೆ ಅವರಿಬ್ರು ಅಲ್ವಾ? ಸೊ ಎಲ್ಲೋ ಒಂದ್ ಕಡೆ ಸೂರಜ್ ಅವರುಗೆ ತುಂಬಾನೇ ಗಿಲ್ಲಿ ಕೌಂಟರ್ಗಳು ಕೊಡ್ತಾ ಇರ್ತಾನೆ. ಆ ಜೋಡಿ ಟಾಸ್ಕ್ ಆಗ್ತಿರ್ಬೇಕಿದ್ರು ಅದಾದ್ಮೇಲೂ ಅಷ್ಟೇ ನಿಮ್ಮನ್ನ ಕೆಳಗಡೆ ಮಾಡೋದಕ್ಕೆ ತುಂಬಾನೇ ನೋಡ್ತಾರೆ. ಆದ್ರೆ ಸೂರಜ್ ಅವರು ಕೂಡ ಮಾಡ್ತಾರೆ ಗಿಲ್ಲಿಗೆ ಕೌಂಟರ್ ಕೊಡೋದಕ್ಕೆ, ಆದ್ರೆ ಅಷ್ಟಾಗಿ ಮಾಡೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ರಿಷಾ ಗೌಡ ಅವ್ರಿಗೆ ಒಂದು ಕೌಂಟರ್ ಕೊಟ್ಟಿರ್ತೀರಾ, ನಾಮಿನೇಟ್ ಮಾಡ್ತಿರ್ಬೇಕಿದ್ರೆ ಮೇ ಬಿ ಇಡೀ ಕರ್ನಾಟಕ ಚಪ್ಪಾಳೆ ಕೊಟ್ಟಿರುತ್ತೆ ನಿಮಗೆ, ಸಕ್ಕದಾಗಿ ಕೊಟ್ರು, ಎಲ್ಲಿ ನೋಡಿದ್ರು ನಿಮ್ಮದೇ ವಿಡಿಯೋಸ್ಗಳು ಕಾಣಿಸ್ತಾ ಇರುತ್ತೆ. ಅದೇ ರೀತಿ ಎಲ್ಲೋ ಗಿಲ್ಲಿಗೂ ಕೊಡೋ ಅಂತ ಕ್ಯಾಪಬಿಲಿಟಿ ಸೂರಜ್ ಅವ್ರಿಗೆ ಇತ್ತು ಕೌಂಟರ್ನ, ಯಾಕೆ ಕೊಡೋದಿಲ್ಲ ಅಂತೆ, ಅದೆಲ್ಲೋ ಮೈನಸ್ ಆಯ್ತಾ ಸೂರಜ್ಗೆ ಅಂತ? ಮ್ಯಾಮ್ ಈಗ ರಿಷಾ ಬೇರೆ ಗಿಲ್ಲಿ ಬೇರೆ. ಈಗ ರಿಷನ್ ಸಿಚುವೇಶನ್ ಅಲ್ಲಿ ಗಿಲ್ಲಿ ಇರಲಿಲ್ಲ, ರಿಷಾ ಮಾಡ್ತಿದ್ದ ಕೆಲಸನ ಗಿಲ್ಲಿ ಮಾಡ್ತಿರ್ಲಿಲ್ಲ ಅಲ್ವಾ? ಸೊ ಈಗ ನಾನು ಮಾತಾಡಬಲ್ಲೆ, ಈಗ ತುಂಬ ಕೌಂಟ್ರ್ ಕೊಡೋದಾಗ್ಲಿ, ಈಗ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗ್ತಾನೆ ಇರುತ್ತೆ. ಈಗ ನಾನು ಸೂರಜ್, ನಾನು ಗಿಲ್ಲಿ ಅಲ್ಲ. ಈಗ ಗಿಲ್ಲಿ ಆದರೆ ಹಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಅವ್ನ ತಂಟೆಗೆ ಯಾರೇ ಹೋದ್ರು ಅವ್ನು ಬಿಡಲ್ಲ, ಸಣ್ಣ ವಿಷಯ ಆದರೂ ಅವ್ನು ದೊಡ್ಡದು ಮಾಡ್ಕೊಂಡು ಅವ್ನು ಗೇಮ್ ಅದು ಅವ್ನು ಆಡ್ತಾನೆ. ಬಟ್ ಆ್ಯಸ್ ಅ ಕಂಟೆಸ್ಟೆಂಟ್ ದೇರ್ ನನ್ಗೆ ರಿಷಾ ಮೇಲೆ ಐ ಫೆಲ್ಟ್ ಓಕೆ, ಇವಳು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ನನ್ನ ಬಗ್ಗೆ ಅಂದಾಗ ಐ ಟುಕ್ ಅ ಸ್ಟ್ಯಾಂಡ್. ಓಕೆ, ನಾನು ಇವಳ ಬಗ್ಗೆ ನಾನು ಮಾತಾಡಬಲ್ಲೆ. ಅಲ್ಲೂ ನಾನು ಲೈನ್ ಡ್ರಾ ಮಾಡ್ಕೊಂಡೇ ಮಾತಾಡಿದೆ, ಒಂದು ಹದ್ಮು ಇರಲಿಲ್ಲ, ಒಂದು ಫನ್ನಾಗಿ ನಾನು ತೊಗೊಂಡೋಗಿದ್ದೆ. ಬಟ್ ಗಿಲ್ಲಿ ಜೊತೆ ಹೆಂಗಾಗ್ತಿತ್ತು ಅಂದರೆ ನಂಗೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತು ಗಿಲ್ಲಿಗೆ. ನಾನು ಅವನಿಗೆ ಒಳ್ಳೆ ರೀತಿಲಿ ಅರ್ಥ ಮಾಡ್ಸೋಕೆ ಸುಮಾರು ಸತಿ ಟ್ರೈ ಮಾಡಿದೆ. ಒಂದು ಆರ್ಗ್ಯುಮೆಂಟ್ ಆದಾಗಲೂ, ಒಂದು ನಾಮಿನೇಷನ್ಸ್ ಟೈಮಲ್ಲಿ ಅವ್ನು ಬಂದು ಚಾಕು ಎಲ್ಲ ಚುಚ್ಬಿಟ್ಟು ತುಂಬ ರೇಗಿಸ್ಬಿಡ್ತಾನೆ. ಅಣ್ಣ ನೀನು ಟೀ ಸಪ್ಲೈ ಮಾಡ್ತೀಯಾ, ಕಾಫಿ ಸಪ್ಲೈ ಮಾಡ್ತೀಯಾ ಹಂಗೆಲ್ಲ ಹೇಳ್ತಾನೆ. ನಾ ಅಲ್ಲಿ ಹೇಳ್ತೀನಿ ಗಿಲ್ಲಿ ಅಂತ. ಅದು ಮುಗಿದ ಮೇಲೂ ನಾನು ಗಿಲ್ಲಿನ ಕರ್ಕೊಂಡು ಹೋಗ್ಬಿಟ್ಟು ನಾನು ಗಿಲ್ಲಿಗೆ ಹೇಳ್ತೀನಿ, ಗಿಲ್ಲಿ ಸಿ ಇದು ಲೈಕ್ ಒಂದು ಹುಡುಗಿ ವಿಷಯ ನಾವು ಮಾತಾಡ್ತಿರೋದು, ಇದನ್ನ ನಾವು ತಮಾಷೆ ಮಾಡ್ಕೊಂಡು ಮಾತಾಡೋಕೆ ಆಗಲ್ಲ ಬ್ರೋ. ಹಿಂಗೆಲ್ಲ ಇದ್ದಾಗ ಅವ್ನಿಗೆ ಅರ್ಥ ಆಗುತ್ತೆ. ಅವ್ನು ಕೈ ಕೊಟ್ಬಿಟ್ಟು ಆಯ್ತಣ್ಣ ತಪ್ಪಾಯ್ತು ಕಣಣ್ಣ ಅಂದ್ಬಿಟ್ಟು ಕೈ ಕೊಡ್ತಾನೆ. ಸೊ ಗಿಲ್ಲಿದು ನನ್ನ ಬಾಂಡಿಂಗ್ ಹಂಗಿತ್ತು. ನಾನು ಸಮಾಧಾನವಾಗಿ ಗಿಲ್ಲಿಗೆ ಅರ್ಥ ಆ ಕೆಪಾಸಿಟಿ ಇತ್ತು. ಬಟ್ ರಿಷನ್ ಜೊತೆ ಹಂಗೆಲ್ಲ ಆಗಲ್ಲ. ರಿಷನ್ಗೆ ಹೆಂಗೆ ಕೊಡಬೇಕಿತ್ತು ಹಾಗೇ ಕೊಡಬೇಕಿತ್ತು. ಈಗ ಹೋಗ್ಬಿಟ್ಟು ನಾನು ರಿಷಾ ಹಿಂಗೆ ಮಾಡ್ಬಿಡಾನೆ, ನಾಳೆ ಬೆಳಿಗ್ಗೆ ಪುನಃ ಹಂಗೆ ಮಾಡ್ತಾನೆ. ಬಟ್ ಗಿಲ್ಲಿ ಹಂಗಲ್ಲ, ತುಂಬ ಅರ್ಥ ಮಾಡ್ಕೋತಾನೆ. ತಮಾಷೆ ಅಂತ ಬಂದಾಗ ಸಿ ಐ ವುಡ್ ಸೇ ನಾನು ಕೌಂಟರ್ ಕೊಡ್ಬೋದು, ನಾ ಮಾತಾಡ್ಬೋದು. ಗಿಲ್ಲಿ ಅಷ್ಟಾಗಲಿ ಆಯಿತಾ, ಬಿಕಾಸ್ ಈಸ್ ಅ ಕಮಿಡಿಯನ್. ನಾನು ನೋಡ್ತೀನಲ್ಲ ಅವ್ನ ಪೊಟೆನ್ಷಿಯಲ್ ಈಸ್ ಆ ಫೀಲ್ಡಲ್ಲೇ ಇರೋದ್ರಿಂದ. ಸೊ ಅವ್ನ ಪೊಟೆನ್ಷಿಯಲ್ ಅಲ್ಲಿದೆ. ಈಗ ಅಶ್ವಿನಿ ವರ್ಸಸ್ ಗಿಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಗಿಲ್ಲಿಗೆ ಕೌಂಟರ್ ಕೊಡೋದಕ್ಕಾಗಿರ್ಬೋದು ಅಶ್ವಿನಿ ಅವರಿಂದ ಮಾತ್ರನೇ ಸಾಧ್ಯ. ಈವನ್ ಅಶ್ವಿನಿ ಅವ್ರನ್ನ ಏನೇ ವಿಲನ್ನಾಗಿ ಪೋರ್ಟ್ರೇ ಮಾಡೋದಕ್ಕೆ ಅದು ಗಿಲ್ಲಿಯಿಂದ ಮಾತ್ರನೇ ಸಾಧ್ಯ ಅನ್ನೋ ಥರ ಆಗಿದೆ. ಇವತ್ತು ಕೂಡ ಎಪಿಸೋಡು ಪ್ರೋಮೋ ನೋಡಿಲ್ವೋ ಗೊತ್ತಿಲ್ಲ. ಸೊ ಎಲ್ಲರೂ ಕ್ಯಾಪ್ಟನಲ್ಲಿ ಮಾತಾಡ್ಕೊಳ್ತಾರಲ್ವ, ಗಿಲ್ಲಿ ಇದ್ದಾಗ ಕ್ಯಾಪ್ಟನ್ ಬಂದಾಗ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ಅಶ್ವಿನಿ ಅವ್ರು ಕೆಲಸ ಮಾಡ್ತಿಲ್ಲ, ಗಿಲ್ಲಿ ಅವರು ಅವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ, ಮಲಗಿದ್ದಾಗ್ಲೂ ತಟ್ಟೆ ತೊಗೊಂಡೋಗಿ ಹೊಡಿತಿದ್ದಾರೆ. ಸೊ ಆ ಥರ ಗಿಲ್ಲಿ ವರ್ಸಸ್ ಅಶ್ವಿನಿ ಅನ್ನೋ ಥರ ಆಗಿದೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾಕೆ ಅವರಿಬ್ರು ಟಾಮ್ ಅಂಡ್ ಜೆರ್ರಿ ಥರ ಜಗಳ ಆಡ್ತಾನೆ ಇರ್ತಾರೆ? ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರು ಮಾಡ್ತಿರೋದು ಸರಿ ಅಂತ ಅನ್ಸುತ್ತೆ. ಯಾಕಂದರೆ ಗಿಲ್ಲಿ ಯಾರು ಕ್ಯಾಪ್ಟನ್ಸಿ ಇದ್ದಾಗಲೂ ಕೆಲಸ ಮಾಡಿಲ್ಲ. ಕಮೆಂಟ್ಸಲ್ಲಿ ಬರೀ ಅದೇ ಇದೆ ಜನರದ್ದು, ನೀನು ಕ್ಯಾಪ್ಟನ್ಸಿ ಬೇರೆಯವ್ರದ್ದು ಇದ್ದಾಗ ನೀನು ಕೆಲಸ ಮಾಡಿದ್ಯಾ, ಅದಕ್ಕೆ ಈಗ ಅವ್ರು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಈಗ ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲದೆ ಇರುವಾಗ ಅವನು ಕೆಲಸ ಮಾಡ್ತಿರ್ಲಿಲ್ಲ, ನಮ್ಗೆ ಗೊತ್ತು. ಗಿಲ್ಲಿ ಹೆಂಗೆ ಮನೇಲಿ ಇರ್ತಿದ್ದ ಅಂತ ವೀವ್ ಸೀನ್. ಬಟ್ ಈಗ ಗಿಲ್ಲಿ ಕ್ಯಾಪ್ಟನ್ ಆದಮೇಲೆ ಅವ್ನ ರೆಸ್ಪಾನ್ಸಿಬಿಲಿಟಿ ಅವ್ನು ನಿರ್ವಹಿಸಲೇಬೇಕಲ್ವ, ಅವ್ನು ಮಾಡಲೇಬೇಕಾಗತ್ತೆ. ಈಗ ನಾನು ಕೆಲಸ ಮಾಡ್ತಿರ್ಲಿಲ್ಲ ಅಂತ ನೀವು ಕೆಲಸ ಮಾಡಬೇಡಿ ಅನ್ನೋದು ತಪ್ಪು.